ಮಳೆ ಬಂದಾಗ ಕೈಯಲ್ಲಿಯೂ, ಮಳೆ ಹೋದ ನಂತರ ಮನೆಯ ಯಾವುದೋ ಮೂಲೆಯಲ್ಲಿ ಯಾವಾಗಲೂ ಮರೆತು ಹೋಗುವಂಥ ಕೊಡೆ ಗಮನಿಸಿರುವಿರಾ? ಜ್ವರ ಬರುತ್ತದೆಂದು ಹೇಳದೆ, ಬಟ್ಟೆ ನೆನೆಯುತ್ತದೆ ಎಂದು ಬೇಸರ ಪಡದೆ, ತನ್ನನ್ನು ಆಶ್ರಯಿಸಿಕೊಂಡವರನ್ನು ಒದ್ದೆ ಮಾಡದೆ, ತಾನೇ ಒದ್ದೆಯಾಗುವುದಕ್ಕಾಗಿ ವಿಧಿಸಿರುವ ಕೊಡೆ. ಮಳೆಯಿಲ್ಲದಿದ್ದರೆ ಧೂಳು ಹತ್ತಿ ಒಂದು ಮೂಲೆಯಲ್ಲಿ ಅಥವಾ ಬಲೆ ಹಿಡಿದು ಮನೆಯ ಅಟ್ಟದ ಮೇಲೆಯೋ ಆ ಕೊಡೆಯಾದುದು ಇರಬಹುದು. ನಮ್ಮ ಸುತ್ತಮುತ್ತ ನಮ್ಮ ಸಂಬಂಧಿಕರು, ನಮ್ಮ ಒಡಹುಟ್ಟಿದವರು, ಗೆಳೆಯರೆಂದು ಹೇಳುವವರಿಗೂ ನಾವು ಕೂಡ ಆ ಕೊಡೆಯ ಥರ ಅನಿಸಿರಬಹುದು. ಉಪಯೋಗವಾಗುವವರೆಗೆ ಅಥವಾ ನಮ್ಮ ಅವಶ್ಯಕತೆ ಇರುವವರೆಗೆ ನಮ್ಮನ್ನು ಉಪಯೋಗಿಸ್ತಾರೆ ಅಥವಾ ಪ್ರೀತಿಸ್ತಾರೆ ಅಥವಾ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ. ನಮ್ಮಿಂದ ಅವರಿಗೆ ಅವಶ್ಯಕತೆ ಇನ್ನೂ ಬೇಡ ಎಂದೆನಿಸುವಾಗ ನಮ್ಮ ಮೇಲಿನ ಅವರ ಪ್ರೀತಿ, ನಂಬಿಕೆ ಕಡಿಮೆಯಾಗುತ್ತದೆ. ನಮ್ಮಿಂದ ಅವರು ನಿರೀಕ್ಷಿಸುವಂಥದ್ದು ನಮ್ಮಿಂದ ಸಿಗುವುದಿಲ್ಲವೆಂದು ಗೊತ್ತಾದ ಕೂಡಲೇ ನಮ್ಮ ಹತ್ರ ಮಾತನಾಡುವುದಕ್ಕೆ ಹಿಂಜರಿಯುತ್ತಾರೆ. ಮನುಷ್ಯ ಜೀವಿತವೇ ಹಾಗೆಯೇ ಪ್ರಿಯರೇ. ಎಲ್ಲರಿಗೂ ನಾವು ಬೇಕಾಗುವವರಾಗುವುದು ಅವರಿಗೆ ನಮ್ಮಿಂದ ನಿರೀಕ್ಷಿಸುವಂಥದ್ದು ಸಿಗುತ್ತದೆ ಎಂದಾಗ ಮಾತ್ರ. ಅದೇ ಉಳ್ಳವನೊಂದಿಗೆ ಹಲವಾರು ಜನ ಸ್ನೇಹದಲ್ಲಿರುತ್ತಾರೆ, ಇಲ್ಲದವನೊಂದಿಗೆ ಯಾರೂ ಇರಲ್ಲ. ಅದುವೇ ಮನುಷ್ಯ ಜೀವಿತ. ಇಂಥ ಸನ್ನಿವೇಶಗಳಲ್ಲಿ ದಾಟಿ ಹೋಗುವ ಪ್ರಿಯರೇ, ಕಳವಳಗೊಳ್ಳದಿರಿ. ಯಾಕೋಬನು ತನಗಿರುವುದೆಲ್ಲವನ್ನು ಮೊದಲು ಕಳಿಸಿ ತಾನು ಏಕಾಂತವಾಗಿ ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಅವನೊಡನೆ ಮಾತಾಡಿದನು. ಸ್ತೆಫನನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆಯುವಾಗ ಅವನೊಂದಿಗೆ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಯೇಸುವು ಅವನಿಗೆ ಪ್ರಕಟವಾದನು. ಯೋಹಾನನ ಪತ್ಮೋಸ್ ದ್ವೀಪದಲ್ಲಿ ಒಬ್ಬಂಟಿಗನಾಗಿದ್ದಾಗ ದೇವರು ಅವನಿಗೆ ಪ್ರಕಟವಾದನು. ಹಾಗಾದರೆ ನಿನ್ನೊಂದಿಗೆ ಇದ್ದವರು ಈಗ ನಿನ್ನೊಡನೆ ಇಲ್ಲದಿದ್ದರೆ ಬೇಸರ ಪಡಬೇಡ. ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ ನೀನು ಮನುಷ್ಯರನ್ನೆಲ್ಲ ನೋಡಬೇಕಾದು, ದೇವರ ಮುಖವನ್ನು ನೋಡು. ಖಂಡಿತ ದೇವರು ನಿನ್ನೊಡನೆ ಮಾತನಾಡುತ್ತಾನೆ.